ಸರ್ಕಾರದಿಂದ ಲೂಟಿ ಹೊಡೆದಂಥ ದರೋಡೆ ಮಾಡಿದಂಥ ಕಾಂಗ್ರೆಸ್ ಸರ್ಕಾರದಿಂದ ಇವತ್ತು ತಮ್ಮ ಲೂಟಿ ಮತ್ತು ದರೋಡೆಯ ಸಾಧನೆಗಳ ಬಗ್ಗೆ ಸಾಧನಾ ಸಮಾವೇಶ ಮಾಡ್ತಾಯಿದ್ದಾರೆ. ಈ ಅಸಮರ್ಥ ಸರ್ಕಾರದಿಂದ ಸಾಧನಾ ಸಮಾವೇಶ ಇವತ್ತು ನಡೆಯತೈತಿ. ನೂರಾರು ಗರ್ಭಿಣಿಯರ ಸಾವಿಗೆ ಕಾರಣೀಭೂತರಾದಂಥ ಈ ಸರ್ಕಾರದಿಂದ ಸಾಧನಾ ಸಮಾವೇಶ ಮಾಡ್ತಾಯಿದ್ದಾರೆ. ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆ, ಉದ್ಯೋಗಾವಕಾಶ ಸೃಷ್ಟಿ, ಇದು ಯಾವುದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟ ಗುರಿ, ಸ್ಪಷ್ಟ ನೀಲಿನಕ್ಷೆ ಯಾವುದನ್ನು ಇಟ್ಕೊಳ್ಳೋದಾದಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಸಾಧನೆಗಳ ಬಗ್ಗೆ ಹೇಳಕ್ಕಂತೆ ಸಾಧನಾ ಸಮಾವೇಶ ಮಾಡಾತೈತಿ. ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜನಾಂಗದ ಹಣ ಲೂಟಿ ಮಾಡಿ ಅವರಿಗೆ ಹಿಂದೆಂದೂ ಕಾಣದಂಥ ಅನ್ಯಾಯ ಮಾಡಿದಂಥ ಈ ಪಕ್ಷ, ಕೇವಲ ಮುಸ್ಲಿಂ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರುವಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಾಧನಾ ಸಮಾವೇಶ ಮಾಡ್ತಾಯಿದೆ. ಈ ವಿಷಯಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ದುರಾಡಳಿತ, ಭ್ರಷ್ಟಾಚಾರ, ಅದು ಲೂಟಿ ಮಾಡಿದಂಥ ಎಲ್ಲ ವಿಷಯಗಳ ಬಗ್ಗೆ ಮಾನ್ಯ ಮಿತ್ರರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಅವರು ವಿವರವಾಗಿ ಹೇಳಿದ್ದಾರೆ. ಹಾಗಾಗಿ ಮತ್ತೆ ಅದೇ ವಿಷಯಗಳ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಹೇಳೋದಿಷ್ಟ, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ರೀತಿಯ ನೈತಿಕತೆ ಇಲ್ಲ ಇವತ್ತು ಸಾಧನಾ ಸಮಾವೇಶ ಮಾಡೋಕ್ಕೆ. ಯಾಕಂದ್ರೆ ಮುಖ್ಯಮಂತ್ರಿ ಆಗಿ ಕೆಳಗಿನವ್ರ ತನಕ ಎಲ್ಲರದ್ದು ಅವ್ರದ್ದು ಕೆಲಸ ಲೂಟಿ ಹೊಡೆಯೋದು ಆಗೈತೆ. ಹಾಗಾಗಿ ಇವರು ಲೂಟಿ ಹೊಡೆಯೋದ್ರ ಬಗ್ಗೆ ಏನು ಸಾಧನಾ ಸಮಾವೇಶ ಮಾಡ್ತಾರೋ ಅದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಸಾಧನಾ ಸಮಾವೇಶದ ನಾಟಕ ಬಿಡ್ರಿ, ಇಷ್ಟು ದಿನ ಲೂಟಿ ಹೊಡೆದ್ರೆ ಸಾಕು. ಈಗ ಆದರೂ ಕೂಡ ಜನರ ಸೇವೆ ಮಾಡುವಂಥದ್ದು, ಕರ್ನಾಟಕದ ಸೇವೆ ಮಾಡುವಂಥ ಕೆಲಸ ನೀವು ಮಾಡಿರಿ ಅಂಥೇಳಿ ನಾವು ಅವ್ರಿಗೆ ವಿನಂತಿ ಮಾಡ್ತೇವೆ. ಮಾರ್ಚ್ 31 ಏನು ಮುಗೀತು, ನಮಗೆ ಇನ್ನೂ ಸರಿಯಾದ ಅಂಕಿ ಸಂಖ್ಯೆಗಳನ್ನು ಸರ್ಕಾರ ಬಿಡುಗಡೆ ಮಾಡಿಲ್ಲ. ನಾವು ಬಜೆಟ್ ಟೈಮ್ದಲ್ಲಿ ಸರ್ಕಾರ ಹೇಳಿದ ಪ್ರಕಾರ, ಸರ್ಕಾರ ಕೊಟ್ಟ ಅಂಕಿ ಸಂಖ್ಯೆಗಳ ಪ್ರಕಾರ ನಮ್ಮದು ರೆವಿನ್ಯೂ ಕಲೆಕ್ಷನ್ ಆಗಿತ್ತಂದ್ರೆ 2.97% ಆಫ್ ದ GDP ಸರ್ಕಾರದ ಸಾಲ ಆಗ್ತಿತ್ತು. ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನೈತಂದ್ರೆ ಫೈನಾನ್ಸ್ ಕಮಿಷನದ್ದು 3%ಕ್ಕಿಂತ ಹೆಚ್ಚು ನಮ್ಮದು ಸಾಲ ಹೆಚ್ಚು ಆಗಬಾರ್ದು, 3% GDPಗಿಂತ. ಆದರೆ ಇವ್ರದ್ದು ಇವತ್ತೇನಿದೆ, ಮೊನ್ನೆ ಕಲೆಕ್ಷನ್ ಟಾರ್ಗೆಟ್ ಏನು ಡ್ರಾಪ್ ಆಗೈತಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 18,000 ಕೋಟಿ ರೂಪಾಯಿ ಅಷ್ಟು ರೆವಿನ್ಯೂ ಕಲೆಕ್ಷನ್ದಲ್ಲಿ ಡ್ರಾಪ್ ಆಗೈತೆ. ಇದ್ರ ಪ್ರಕಾರ ನನಗನ್ಸಿದ ಮಟ್ಟಿಗೆ ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಯಲ್ಲಿ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇದೇನು 16 ಸರ್ತಿ ನಾ ಬಜೆಟ್ ಕೊಟ್ಟೇನೆ ಅಂತೇಳಿ ತಮಗೆ ತಾವು ದುಬ್ಬ ಚಪ್ಪರ್ಸ್ಕೊತಾರೆ ಸಿದ್ದರಾಮಯ್ಯನವರು. ಅವರ ಆಡಳಿತದಲ್ಲಿ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ 3%ಕ್ಕಿಂತ ಹೆಚ್ಚು ಸಾಲ ಮಾಡಿದಂಥ ಪರಿಸ್ಥಿತಿಯಾಗಿ ನಾವು ಬರ್ತೇವೆ. ಹಾಗಾಗಿ ಇದೇನು ರೋಗ ರಾಜ್ಯಗಳೇನದಾವೆ, ಫೈನಾನ್ಷಿಯಲ್ ಇಂಡಿಸಿಪ್ಲಿನ್ ಇರುವಂಥ ರಾಜ್ಯಗಳ ಪಟ್ಟಿಗೆ ನಮ್ಮ ಕರ್ನಾಟಕವನ್ನು ಕೂಡ ಸೇರಿಸಿದಂಥ ಖ್ಯಾತಿ, ಅತ್ಯಂತ ದೊಡ್ಡ ಪ್ರಮಾಣ ಸಾಲ ಮಾಡಿದಂಥ ಖ್ಯಾತಿ ಶ್ರೀ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗ್ತದೆ. ಸಾಲ ಮಾಡಿಸಲಿಕ್ಕೆ ಕಾರಣ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಮನೆ ಡಿಸಾಸ್ಟರ್ ಹೇಳಿದ್ದಾರೆ 5,000 ಕೋಟಿ ರೂಪಾಯಿ ತಕ್ಷಣ ಬಿಡುಗಡೆ ಮಾಡಬೇಕು. GST ಸೇರಿದಂತೆ ಅನೇಕ ಸಾವಿರಾರು ಕೋಟಿ ರೂಪಾಯಿನ ಪೆಂಡಿಂಗ್ ಇರುವಂಥ ಕೇಂದ್ರ ಸರ್ಕಾರ. ನೋಡಿರಿ, GST ಏನು ಯಾವ ಹಂತದಲ್ಲಿ ಯಾವ ರೀತಿ ಬಿಡುಗಡೆ ಮಾಡಬೇಕು ಅದನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಾತೈತಿ. ಇವ್ರಿಗೈತಲ್ಲ ಕುಣ್ಯಾಗ ಬರ್ದಂಗೆ ನೆಲ ಡೊಂಕ್ ಅಂದಂಗೆ ಎಲ್ಲದಕ್ಕೂ ಮಾತಿಗೆ ಕೇಂದ್ರ ಸರ್ಕಾರದ ಮೇಲೆ ಮಾತಾಡೋದು ಇವತ್ತು ಪದ್ಧತಿ ಆಗೈತೆ. ರಾಜ್ಯ ಸರ್ಕಾರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕೊಡ್ತಕ್ಕಂಥ 300 ಕೋಟಿ ಮೊದಲು ಕೊಡುವಂಥದ್ದು ವ್ಯವಸ್ಥೆ ಆಗಿದೆ. ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ದುಸ್ಥಿತಿ ಎಲ್ಲಿಗೆ ಬಂದೈತಂದ್ರೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ನೌಕರಿ ಮಾಡ್ತಕ್ಕಂಥ ಸಂಬಳವನ್ನು ರಾಜ್ಯದಿಂದ ಬರಬೇಕಾಗಿದೆ. ಆದರೆ ಕಳೆದ 3 ತಿಂಗಳಿಂದ ಸುಮಾರು 21 ಕೋಟಿ ರೂಪಾಯಿ ಅಷ್ಟು ಹಣವನ್ನು, 4ನೇ ತಿಂಗಳಾದ್ರೆ 28 ಆಗುತ್ತೆ, 28 ಕೋಟಿ ರೂಪಾಯಿ ಹಣವನ್ನು ಇಲ್ಲಿ ಟ್ಯಾಕ್ಸಿಂದ ಕಲೆಕ್ಷನ್ ಮಾಡಿ ಕೊಡ್ರಿ ಅಂತೇಳಿ ಇವತ್ತು ಆರ್ಡರ್ ಮಾಡಿದೆ ಸರ್ಕಾರ. ಅಂದ್ರೆ 28 ಕೋಟಿ ರೂಪಾಯಿ ಸರ್ಕಾರಿ ನೌಕರರ ವೇತನವನ್ನು ಕೊಡಲಾರದಂಥ ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ಬಂದಿದ್ದ 2ನೇ ವರ್ಷದ ಸಮಾವೇಶ ಆಗುತ್ತೆ. ಈ ಹಿಂದೆ ನಿಮ್ಮ ಸಭಾನಾಯಕರು